ಇವತ್ತಿನ ದಿವಸ ಏನದ ಅಂತಂದ್ರೆ 23ನೇ ತಾರೀಕು ಇವತ್ತೇನದ ಅಂದ್ರೆ ನಾವು ಸಿ ಬ್ಲಾಕ್ PDA ಕಾಲೇಜ್ ಪೂಜ್ಯ ದೊಡ್ಡಪ್ಪ ಕಾಲೇಜ್ನಲ್ಲಿ ಓಪನಿಂಗ್ ಮಾಡ್ಲಕತ್ತಿದ್ದೆವು. ಅದರ ಚೀಫ್ ಗೆಸ್ಟ್ ಆದ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಮಿನಿಸ್ಟರ್ ಅವ್ರು ಬರ್ಲಿಕ್ಕತ್ತಿದ್ದಾರೆ. ಅದು ಓಪನಿಂಗ್ ಇದು ಏನದ ಅಂದ್ರೆ ಭಾಳ ದಿವಸಲಿಂದ ಕೊಡುಗೆ ಇತ್ತು, ಮಾಡಬೇಕಾಗಿತ್ತು. ನಮ್ಮಲ್ಲಿ ಏನದ ಅಂದ್ರೆ ನಿಯರ್ಲಿ ಒಂದು 22 ಕ್ಲಾಸ್ ರೂಮ್ಸ್ ಕಂಬಿದ್ದಿದ್ದೆವು. ಭಾಳ ದಿವಸಲಿಂದ ನಾವೇನು ಮಾಡ್ಲಿಕ್ಕತ್ತಿದ್ದೆವು ಅಂತಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಬಿಲ್ಡಿಂಗು ಮಾಡ್ಕೇಸಿಂದ ನಾವೆಲ್ಲವೂ ಸೆಟಪ್ ಮಾಡ್ಬೇಕಾಗದ. ಇವತ್ತೇನದ ಅಂತಂದ್ರೆ ಇವತ್ತು ಎಲ್ಲ ಕಡೆನೂ ನಾವು ನೋಡ್ಲಿಕ್ಕತ್ತಿದ್ದೆವು. ಎಲ್ಲವೂ ಏನದ ಅಂದ್ರೆ ಕಂಪ್ಯೂಟರೈಸ್ ಲ್ಯಾಬ್ ಬೇಕು, ಎಲ್ಲ ಬೇಕು. ಎಲ್ಲ ಏನದ ಅಂದ್ರೆ
ಆ್ಯಸ್ ಪರ್ ದ AICTE ರೂಲ್ಸ್ ಪ್ರಕಾರ ನಾವೆಲ್ಲವೂ ಸೆಟಪ್ ಮಾಡ್ಲಾಗತ್ತಿದ್ದೆವು. ಇದರ್ಲಿಂತ ಏನದ ಅಂದ್ರೆ ಹುಡುಗರಿಗೆ ಹೆಲ್ಪ್ ಆಗ್ತದೆ. ಮತ್ತು ಏನದಂದ್ರೆ ಡಿಪಾರ್ಟ್ಮೆಂಟ್ ಒಂದೇ ಕಾಂಪ್ಯಾಕ್ಟ್ ಇರೋದ್ಲಿಂತ ಎಲ್ಲರಿಗೂ ಏನದ ಸವಲತ್ತು ಇಮಿಡಿಯೇಟ್ ಸಿಗುತ್ತೆ, ಎಲ್ಲವೂ ಸಿಗ್ತದೆ ಅಂತಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಅದರಲ್ಲಿ ಏನದ ಅಂತಂದ್ರೆ ಫಸ್ಟ್ ಇಯರ್ನೂ ಬ್ಲಾಕ್ ಮಾಡ್ಲಿಕ್ಕತ್ತಿದ್ದೆವು. ಇದು ಏನದ ಅಂದ್ರೆ ಹೊರಗಡೆ ಇದೆ. ಅಲ್ಲಿ ಏನದ ಅಂತಂದ್ರೆ ನಿಯರ್ಲಿ ಅಬೌಟ್ 40 ಸಾವಿರ ಸ್ಕ್ವೇರ್ ಫೀಟ್ ಕಟ್ಲಿಕ್ಕತ್ತಿದ್ದೆವು. ಅದರಲ್ಲಿ ಏನದ ಅಂದ್ರೆ ಒಂದು 10 ಕ್ಲಾಸ್ ರೂಮ್ಸ್ ಅದ, ಲ್ಯಾಬ್ರೇಟ್ರೀಸ್ ಅವ. ಮತ್ತು ಫಸ್ಟ್ ಇಯರ್ ಬ್ಲಾಕ್ ಅಂದ್ರೆ ಕೆಮಿಸ್ಟ್ರಿ, ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಶಿಫ್ಟ್ ಮಾಡ್ಲಿಕ್ಕತ್ತಿದ್ದೆವು. ಇದು ಏನದ ಅಂದ್ರೆ ಒಂದು ಫುಲ್ ಫ್ಲೆಜ್ಡ್ PDA ಕಾಲೇಜ್ ಆಗುತ್ತೆ ಅಂತಂತ ಹೇಳಿ ಅಲ್ಯುಮಿನಿ ಮೀಟ್ನೂ ಇದೆ ಇವತ್ತು. ಆ ಅಲ್ಯುಮಿನಿ ಮೀಟ್ನಲ್ಲಿ ತಾವೆಲ್ಲರೂ ಭಾಗವಹಿಸ್ಬೇಕಂತ ಹೇಳಿ 2 ಮಾತು ಮುಗಿಸ್ತೀನಿ. ಇದಾದ ನಂತರ ಅಲ್ಯುಮಿನಿ ಮೀಟ್ ಇದೆ. ಅದರಲ್ಲಿ ಗ್ಲೋಬಲ್ ಎಲ್ಲ ಮಂದಿ ಫ್ರಮ್ ಗ್ಲೋಬಲ್ ಇದರಲ್ಲಿಂದ ಬಂದಿದ್ದಾರೆ. ಇದು ಏನದ ಅಂದ್ರೆ ಒಂದು ಪ್ರತಿಕ್ರಿಯೆ ಹಾಕ್ಕೊಂಡಿದ್ದೇನೆ, ಎವ್ರಿ ಇಯರ್ ಮಾಡೋಣ ಅಂತ ಡಿಸೆಂಬರ್ನಲ್ಲಿ. ನಾವೇನದ ಅಂತಂದ್ರೆ ಇದಕ್ಕೇನದ ಒಂದು ಅಲ್ಯುಮಿನಿ ಬ್ಲಾಕ್ದು ಏನದಲ್ಲ, ಅಲ್ಯುಮಿನಿ ಸೆಟಪ್ ಏನು ಮಾಡಿದೆವು ಅಂತಂದ್ರೆ ಒಂದು ಆಫೀಸ್ ಮಾಡಿದೆವು. ಅದರಲ್ಲಿ ರಿಜಿಸ್ಟರ್ಡ್ ಮಾಡಿದೆವು. ಅದೇನು ವೆಬ್ಸೈಟ್ನೂ ಕ್ರಿಯೇಟ್ ಮಾಡಿದೆವು. ಇವತ್ತು ಎಲ್ಲ ಅಲ್ಯುಮಿನೀಸ್ ನಿಮ್ಮ ಮುಖಾಂತರ ಏನದ, ಏನೇ ಇದ್ದರೂ ಇನೋವೇಷನ್ ಇರ್ಬೋದು, ಏನೇ ಇರ್ಬೋದು, ನೀವು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹುಡುಗರಿಗೆ ಹೆಲ್ಪ್ ಆಗಬೇಕು ಅಂತಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೆ ನಮಸ್ಕಾರ. ಇಂದು 23 ಡಿಸೆಂಬರ್ 2023 ವರ್ಷದಲ್ಲಿ ನಮ್ಮ HKE ಸೊಸೈಟಿ PDA ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹಳೆ ವಿದ್ಯಾರ್ಥಿ ಗ್ಲೋಬಲ್ ಅಲ್ಯುಮಿನಿ ಮೀಟ್ ಮಾಡ್ತಾಯಿದ್ದೆವು. ಈ ಅಲ್ಯುಮಿನಿ ಮೀಟ್ನಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ನಮ್ಮ ಒಂದು ಹೊಸ ಕಟ್ಟಡ, ಒಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ C ಬ್ಲಾಕ್ ಅಂತ ಇದಕ್ಕೆ ಇವತ್ತು ಓಪನಿಂಗ್ ಇಟ್ಕೊಂಡಿದ್ದಾರೆ. ಇದು ಅಧ್ಯಕ್ಷರ ಮತ್ತು ಎಲ್ಲ ಆಡಳಿತ ಮಂಡಳಿಯವ್ರದ್ದು ಇದು ಒಂದು ನಮ್ಮ ಅಲ್ಯುಮಿನಿ ಗ್ಲೋಬಲ್ ಮೀಟಿಗೆ PDA ಇಂಜಿನಿಯರಿಂಗ್ ಕಾಲೇಜಿಗೆ ಒಂದು ಇದು ದೊಡ್ಡ ಕೊಡುಗೆ. ಹಾಗೆ ಈ ಒಂದು ಉದ್ಘಾಟನಕ್ಕೆ ನಮ್ಮ ಮಿನಿಸ್ಟರ್ ಆದರ ನಮ್ಮ ಕರ್ನಾಟಕದ ಮಿನಿಸ್ಟ್ರು ಶ್ರೀ ಶರಣಬಸಪ್ಪ ದರ್ಶನಾಪುರು ಅವರು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಅವ್ರ ಕಡೆಯಿಂದ ಇದು ಒಂದು ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದೆ. ಇದಾದ ನಂತರ ಇಮಿಡಿಯೇಟು ಸುಮಾರು 40-50 ವರ್ಷದಿಂದ ನಮ್ಮ ಕಾಲೇಜಿನಲ್ಲಿ ಪಾಸಾಗಿ ಹೋಗಿದ್ದ ಎಲ್ಲ ಅಲ್ಯುಮಿನೀಸ್ ಇವತ್ತು ಗ್ಲೋಬಲ್ ಅಲ್ಯುಮಿನಿ ಮೀಟಿಗೆ ಇಲ್ಲೇ ನಮ್ಮ ಶಾಕ್ ಬಿಲ್ಡಿಂಗ್ನಲ್ಲಿ PDA ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಇವತ್ತು ಆ ಫಂಕ್ಷನ್ ಹಮ್ಮಿಕೊಂಡಿದ್ದೇವೆ. ಅದು ಈ ಓಪನಿಂಗ್ ಆದ ನಂತರ ಇಮಿಡಿಯೇಟ್ ಅದ್ರದ್ದು ಒಂದು ಇನಾಗ್ರೇಷನ್ ಇದೆ. ಇದಕ್ಕೆ ಈ ಒಂದು ಅಲ್ಯುಮಿನಿ ಮೀಟ್ನಿಂದ ನಮ್ಮ ಪ್ರೆಸೆಂಟ್ ಹುಡುಗರಿಗೆ ಹಾಗೂ ನಮ್ಮ ಕಾಲೇಜ್ನಲ್ಲಿ PDA ಪೂಜ್ಯ ದೊಡ್ಡಪ್ಪ ಕಾಲೇಜ್ನಲ್ಲಿ ಕಲಿತು ಹೋದಂಥ ವಿದ್ಯಾರ್ಥಿಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರು ಒಂದು ದೊಡ್ಡ ಪೊಸಿಷನ್ನಲ್ಲಿದ್ದಾರೆ. ಹಾಗೂ ದೊಡ್ಡ ದೊಡ್ಡ ಕಂಪ್ನಿಗಳು CEO ಇದ್ದಾರೆ, ಅವರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಅವರು ಏನಪ್ಪ ಅಂದರೆ ಈಗ ನಮ್ಮ ಬರೋಂಥ ವಿದ್ಯಾರ್ಥಿಗಳು ಪಾಸಾಗಿ ಹೋಗುವ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತೆ, ಒಂದು ಏನಪ್ಪ ಅಂದರೆ ಪ್ಲೇಸ್ಮೆಂಟಿಗೆ ಒಂದು ಈಸಿ ಆಗುತ್ತೆ, ಇಂಟ್ರ್ಯಾಕ್ಷನ್ ಆಗುತ್ತೆ ಅಂತ ಇವತ್ತೊಂದು ಇದು ದೊಡ್ಡ ಪ್ರಮಾಣದಲ್ಲಿ ಅಲ್ಯುಮಿನಿ ಮೀಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ಧನ್ಯವಾದಗಳು. ಕೈ ಮಾಡ್ಬೇಕು ಗೊತ್ತು ಬರ್ರಿ ಸರ್ ಎಲ್ಲರೂ ಅಲ್ಲೇ ಒಂದು ಸೈಡ್ ನಿಂತ್ಕೊಂಡ್ರಿ ಆ ಕಡೆ. ಹಾಂ ಅಷ್ಟು
Sir, once again, sir. Sir, once again, sir. Sir, wait. ಪ್ರತಿಯೊಂದಕ್ಕೂ ಸ್ಮಾರ್ಟ್ ಬೋರ್ಡ್ ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸ್ ಮತ್ತು ಪಿ ಎಲ್ ಸಿದಾಗ ಟ್ರೈನಿಂಗ್ ಲ್ಯಾಬ್ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ಸಿ ಎ ಡಿ ಲ್ಯಾಬ್ ಹಾಂ ಹಂಗೆ ಹಂಗೆ ಇರೋ ಕಂಪ್ಲೀಟ್ ಫೆಸಿಲಿಟಿ ಆಗಿದೆ ಸರ್ ಡಂಪ್ ಯಾರ್ಡ್ ಇದ್ದಂಗೆ ಇತ್ತು ಹಾಂ ಇಲ್ಲೊಂದು ಇದು ಇನೋವೇಷನ್ ಲ್ಯಾಬ್ ಬರ್ತದೆ ಸರ್ ಇದು ನಮ್ಮದು ಇವು ನ್ಯೂಮ್ಯಾಟಿಕ್ ಟೆಸ್ಟಿಂಗ್ಸ್ ನಾವು ಒಂದು 4 ಮಂದಿ ಅಲ್ಲಿಂತಂದ್ರೆ ಹೋಗೋದು ಬರೋದನ್ನು ಹ್ಯೂಮನ್ ಇಂಟರ್ವೆನ್ಷನ್ ಯೂಸ್ ಮಾಡಿ ಆಟೋಮೆಟಿಕ್ ಎಲ್ಲ ಆಗುತ್ತೆ ಇಲ್ಲಿ ಏನಾಗುತ್ತೆ ಒಂದು ಅಂದ್ರೆ ನಮ್ಗೆ ಇಂಡಸ್ಟ್ರಿದಾಗ ಏನೇನು ಎನರ್ಜಿ ಬೇಕಾಗ್ತದೆ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಇರ್ತದೆ ಹೈಡ್ರೋಲಿಕ್ಸ್ ನ್ಯೂಮ್ಯಾಟಿಕ್ ಎನರ್ಜಿ ಮತ್ತು ಸೆನ್ಸರ್ ಆಮೇಲೆ ರೋಬೋಟ್ಸ್ ಇವನ್ನೆಲ್ಲ ಯೂಸ್ ಮಾಡಿ ಒಂದು ಸಿಂಪಲ್ ಇಲ್ಲಿ ಒಂದು ಇದು ಅಲ್ಲ ಸರ್ ಅಂದರೆ ಹುಡುಗರಿಗೆ ನಾವು ಡೆಮೋ ಮಾಡ್ತೀವಿ ಮೊಬೈಲ್ ಇವೆಲ್ಲ ಪಿಕ್ ಆ್ಯಂಡ್ ಪ್ಲೇಸ್ ರಾಬರ್ಟ್ಸ್ ಅಲ್ಲ ಸರ್ ನೀವು 2 ಕಾಂಪೋನೆಂಟ್ಸ್ ತಗೊಂಡು ಅಸೆಂಬಲ್ ಮಾಡಿ ಇಲ್ಲಿ ರ್ಯಾಕ್ ಆಗ್ತದೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇಲ್ಲ ಅಲ್ಲಿ ಇರ್ತದೆ ಇಲ್ಲಿ ಕೊಟ್ಟಿಗೆ ಅದು ಅಲೈನ್ಮೆಂಟ್ ಸಮಸ್ಯೆ ಇರುತ್ತೆ ಎಲ್ಲ ಒಂದು ಕಂಪನಿ ಇದು ಮೆಟಲ್ ಫೈಬರ್ ಇವೆಲ್ಲ ವೆರೈಟಿ ಆಫ್ ಸೆನ್ಸರ್ಸ್ ಅವ ಇಟ್ ವಿಲ್ ಸೆನ್ಸ್ ಎಲ್ಲ ಇದು ಮಾಡಿ ಫೈನಲಿ ಏನಾಗ್ತದೆ ಸರ್ ಈ 2 ಪಿನ್ ಮಾಡ್ತದೆ ಸರ್ ಪಿನ್ನಿಂಗ್ ಇಲ್ಲ ಇದು ಪ್ರೆಸ್ ನಿಂದ್ರೆ ಬೈಟ್ ತಗೋಬೇಕು ಆದಮೇಲೆ ಯಾವುದು ಖಾಲಿ ಜಾಗ ಇಲ್ಲ ಸರ್ ಅಣ್ಣ ಸ್ವಲ್ಪ ಎದುರಿನ ಸೈಡ್ ರೀ ನೀವು ಸರ್ ಅಣ್ಣ ಸರ್ ನಿನ್ನೆ ನೋಡಿದ್ವಿ ಊಟದಾಗ ಬಿಜಿ ಇದ್ದೆ Sir, once again, sir. Sir, ready, sir. Ready. ನನಗೆ ಹೋಗೋದಾಗನೇ ಇದೆ Good, sir. ಪ್ರಿನ್ಸಿಪಲ್ ಸರ್ ಇದೆ ಒಂದು ಅತ್ಯಂತ ಸುಸಜ್ಜಿತ ಕಟ್ಟಡವನ್ನು ನಮ್ಗೆ ಕಟ್ಟಿಕೊಟ್ಟಿದ್ದಾರೆ ಚೆನ್ನಾಗ Sir, once again, sir. ಸರ್ ಒಂದು ಸೆಕೆಂಡ್ ಇಲ್ಲಿ ನೋಡಿ ಸರ್ ಈ ಕಡೆ ಸರ್ Okay, sir. Okay. Sir, ready, sir. Sir, ready. Sir, once again, sir. Sir. Sir, ready. Sir, ready, sir. Sir, once again. Sir, ready. Sir, once again, sir.
ಪೂಜ್ಯ ದೊಡ್ಡಪ್ಪಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಇವತ್ತು ಮೆಕ್ಯಾನಿಕಲ್ ಸಿ ಬ್ಲಾಕ್ ಉದ್ಘಾಟನೆ ಸಮಾರಂಭದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ವಿಶೇಷವಾಗಿ ಇಲ್ಲಿ ಸುಮಾರು 18,000 ಸ್ಕ್ವೇರ್ ಫೀಟ್ ಚದುರ ಅಡಿಯಲ್ಲಿ ಸುಸಜ್ಜಿತವಾದಂಥ ಹೈಟೆಕ್ ಕೊಠಡಿಗಳನ್ನು, ಲ್ಯಾಬ್ಗಳನ್ನು ಮತ್ತು ಬಾಷ್ ಕಂಪ್ನಿ ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಕೆಲಸಗಳನ್ನು ಇವತ್ತು ಇಲ್ಲಿ ಓಪನಿಂಗ್ ಮಾಡುವ ಮುಖಾಂತರ ಮೆಕ್ಯಾನಿಕಲ್ಸ್ ವಿಭಾಗವನ್ನು ಒಂದೇ ಕಡೆ ತರ್ತಕ್ಕಂಥ ಪ್ರಯತ್ನ ಇದಾಗಿದೆ. ಯಾಕಂದರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಸಿಗ್ತಕ್ಕಂಥ ಶಿಕ್ಷಣದ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು 65-70 ವರ್ಷ ಹಳೇ ಇರತಕ್ಕಂಥ ಈ ಒಂದು ಸಂಸ್ಥೆ ಈ ಭಾಗದ ಜನರಿಗೆ, ರಾಜ್ಯದ ಜನರಿಗೆ ಒಂದು ಮಾದರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ. ಈ ಭಾಗದ ವಿಶೇಷವಾಗಿ ಹಿಂದುಳಿದ ಭಾಗ ಆಗಿರ್ತಕ್ಕಂಥ ಈ ಭಾಗಕ್ಕೆ ಜನರಿಗೆ ಶಿಕ್ಷಣ ಸಂಸ್ಥೆಗೆ ಒಂದು ಸ್ಫೂರ್ತಿದಾಯಕವಾದಂಥ ಕೆಲಸ ಈ ಶಿಕ್ಷಣ ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಇದೆಲ್ಲ ನಮ್ಮೆಲ್ಲರಿಗೂ ಮಾದರಿ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಇಲ್ಲಿಯ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.